ಎಲ್ಲರಿಗೂ ನಮಸ್ಕಾರ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಾಯ 1. ಇದು 10ನೇ ತರಗತಿಗೆ ಸಂಬಂಧಪಟ್ಟಂಥದ್ದು. ಈ ಅಧ್ಯಯನದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಉತ್ತರ ಅರಬ್ಬರು. ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ ಆಗಿ ಭಾರತಕ್ಕೆ ಬಂದವರು ಮತ್ತು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸರಾಯ ಯಾರು? ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ನೆಕ್ಸ್ಟ್, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾದವನು ಯಾರು? ಉತ್ತರ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್. ನೆಕ್ಸ್ಟ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗಿನ ವ್ಯಾಪಾರಕ್ಕೆ ಅನುಮತಿ ನೀಡಿದವರು ಯಾರು? ಉತ್ತರ ಎಲಿಜಬೆತ್ ರಾಣಿ. ನೆಕ್ಸ್ಟ್, 1617ರಲ್ಲಿ ಬ್ರಿಟನ್ ದೊರೆ 1ನೇ ಚಾರ್ಲ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವನು ಯಾರು? ಉತ್ತರ ಸರ್ ಥಾಮಸ್ ರೋ. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಉತ್ತರ ಪೋರ್ಚುಗೀಸರು. ನೆಕ್ಸ್ಟ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಯಾರು? ಫರೂಕ್ ಶಿಯಾರ್. ನೆಕ್ಸ್ಟ್, ಬಕ್ಸಾರ್ ಕದನದಲ್ಲಿ ಮೈತ್ರಿ ಸೈನ್ಯವನ್ನು ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಉತ್ತರ ಹೆಕ್ಟರ್ ಮನ್ರೋ. ನೆಕ್ಸ್ಟ್, 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡ ನಗರ ಯಾವುದು? ಉತ್ತರ ಕಾನ್ಸ್ಟಾಂಟಿನೋಪಲ್. ನೆಕ್ಸ್ಟ್, 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತದಲ್ಲಿ ಬಂದಿಳಿದ ಸ್ಥಳ ಯಾವುದು? ಉತ್ತರ ಕಲ್ಲಿಕೋಟೆ ಸಮೀಪದ ಕಾಫಡ್. ನೆಕ್ಸ್ಟ್, ಜಹಾಂಗೀರನಿಂದ ಅನುಮತಿ ಪಡೆದ ಬ್ರಿಟಿಷರು ಮೊದಲ ದಾಸ್ತಾನು ಮಳಿಗೆಯನ್ನು ಸ್ಥಾಪಿಸಿದ ಸ್ಥಳ? ಉತ್ತರ ಸೂರತ್. ನೆಕ್ಸ್ಟ್, ಭಾರತದಲ್ಲಿ ಪೋರ್ಚುಗೀಸರ ಪ್ರಮುಖ ಆಡಳಿತ ಕೇಂದ್ರ ಯಾವುದು? ಉತ್ತರ ಗೋವಾ. ನೆಕ್ಸ್ಟ್, 18ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತದಲ್ಲಿ ಇಂಗ್ಲಿಷರ ರಾಜಧಾನಿಯಾದದ್ದು ಯಾವುದು? ಉತ್ತರ ಕಲ್ಕತ್ತಾ. ನೆಕ್ಸ್ಟ್, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಯಾವುದು? ಉತ್ತರ ಪುದುಚೇರಿ ಅಥವಾ ಪಾಂಡಿಚೇರಿ. ನೆಕ್ಸ್ಟ್, ಕಾನ್ಸ್ಟಾಂಟಿನೋಪಲ್ ನಗರ ಟರ್ಕರ ವಶ ಎಷ್ಟರಲ್ಲಿ ಆಯಿತು? ಉತ್ತರ 1453. ನೆಕ್ಸ್ಟ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಯಾವಾಗ ಆಯಿತು? ಉತ್ತರ 1600. ನೆಕ್ಸ್ಟ್, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಎಷ್ಟರಲ್ಲಾಯಿತು? ಉತ್ತರ 1602. ನೆಕ್ಸ್ಟ್, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಯಾವಾಗ ಆಯಿತು? ಉತ್ತರ 1664. ಪ್ಲಾಸಿ ಕದನ ಜರುಗಿದ ವರ್ಷ ಯಾವುದು? ಉತ್ತರ 1757. ನೆಕ್ಸ್ಟ್ ಪ್ರಶ್ನೆ, ಬಕ್ಸಾರ್ ಕದನ ಜರುಗಿದ ವರ್ಷ ಯಾವುದು? ಉತ್ತರ 1764. ಇವು 1 ಅಂಕದ ಪ್ರಶ್ನೆಗಳಾಗಿದ್ದು, ಮುಂದಿನ ತರಗತಿಯಲ್ಲಿ ಇನ್ನುಳಿದ ಪ್ರಶ್ನೆಗಳನ್ನು ನೋಡೋಣ. ಈ ತರಗತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.